ಈ ಬಾರಿಯ ಗಣೇಶ ಹಬ್ಬಕ್ಕೆ ಸರ್ಕಾರ ಒಂದಷ್ಟು ಕಠಿಣ ರೂಲ್ಸ್ಗಳನ್ನ ತಂದಿದ್ದು ಹಲವರಿಗೆ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದೆ. ಡಿಜೆ ಹಾಕಂಗಿಲ್ಲ, ಪಟಾಕಿ ಹೊಡೆಯಂಗಿಲ್ಲ, ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ನಿಯಮ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಇವತ್ತು ಎತ್ತಲಾಗಿದೆ. ಸರ್ಕಾರದ ರೂಲ್ಸ್ಗೆ ವಿಪಕ್ಷಗಳು ಸಿಡಿಮಿಡಿಗೊಂಡಿದ್ದಾರೆ. ಈ ಬಾರಿ ಗಣೇಶೋತ್ಸವಕ್ಕೆ ಹಲವಾರು ರೀತಿಯ ನಿರ್ಬಂಧಗಳನ್ನ ಸರ್ಕಾರ ವಿಧಿಸಿದೆ. ಈ ಟಫ್ ರೂಲ್ಸ್ ಗಳನ್ನ ಪಾಲನೆ ಮಾಡದೆ ಹೋದ್ರೆ ಕ್ರಮ ಜರುಗಿಸ್ತೀವಿ ಅಂತ ಕೂಡ ಖಡಕ್ ಆಗಿ ತಿಳಿಸಿದೆ. ಇದರ ಬೆನ್ನಲ್ಲೇ ಆಕ್ರೋಶವೂ ಕೂಡ ಭುಗಿಲೆದ್ದಿದೆ. ಡಿಜೆ ಹಾಕಂಗಿಲ್ವಂತೆ, ಪಟಾಕಿ ಹೊಡೆಯಂಗಿಲ್ವಂತೆ, ಎಲ್ಲಕ್ಕೂ ಕೂಡ ಅನುಮತಿಯನ್ನ ಪಡೆದೇ ಮಾಡಬೇಕಂತೆ. ಒಂದೊಂದು ಜಿಲ್ಲೆಗೆ ಒಂದೊಂದು ರೀತಿಯ ರೂಲ್ಸ್ ಗಳನ್ನ ತಂದಿದ್ದು ಈಗ ಗಣೇಶ ಉತ್ಸವವನ್ನ ಮಾಡಲಿಕ್ಕೆ ಅನುಮತಿಯನ್ನ ಪಡಿಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಕೌನ್ಸಿಲ್ನಲ್ಲಿ ವಿಪಕ್ಷಗಳು ಎತ್ತಿವೆ ಮತ್ತು ಸಭಾತ್ಯಾಗ ಮಾಡಿ ಮೇಲ್ಮನೆಯಲ್ಲಿ ಗದ್ದಲವೂ ಕೂಡ ಉಂಟಾಗಿತ್ತು. ಪ್ರತಿ ವರ್ಷ ಮಾಡುವಂತಹ ಹಬ್ಬಕ್ಕೆ ಯಾವ ರೀತಿಯ ನಿಯಮಗಳನ್ನು ರೂಪಿಸಬೇಕು ಮತ್ತು ಯಾವುದೇ ಅಡಚಣೆಗಳಾಗದೇ ಇರೋ ಹಾಗೆ ಯಶಸ್ವಿಯಾಗಿ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಹೇಗೆ ಅನುವು ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆ ನಡೆಸೋದ್ರ ಬದಲಾಗಿ ಅದನ್ನ ಹೇಗೆ ಮೊಟಕುಗೊಳಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಅತಿ ಉತ್ಸಾಹವನ್ನ ತೋರಿಸ್ತಿರೋ ಹಾಗೆ ಕಾಣಿಸ್ತಿದೆ ಅನ್ನೋದು ಈ ಒಂದು ಆಕ್ರೋಶಕ್ಕೆ ಕಾರಣ. ಡಿಜೆ ಸೌಂಡ್ ಬರೋ ಹಾಗಿಲ್ಲ, ಡಿಜೆ ಹಾಕೋಂಗಿಲ್ಲ ಅಂತ ನಿರ್ಬಂಧವನ್ನ ವಿಧಿಸ್ತಾರೆ. ಜೊತೆಗೆ ಹಸಿರು ಪಟಾಕಿಯನ್ನೇ ಹಚ್ಚಬೇಕು, ಇಲ್ಲ ಅಂತ ಅಂದ್ರೆ ನಾವು ಫೈನ್ ಹಾಕ್ತೀವಿ ಅಂತ ಹೇಳ್ತಾರೆ. ಮತ್ತು ಮಣ್ಣಿನ ಗಣಪನನ್ನೇ ಕೂರಿಸಬೇಕು ಅಂತ ಹೇಳ್ತಾರೆ. ಈ ಕಡೆಗಳಲ್ಲಿ ಪಿಒಪಿ ಗಣೇಶನ ತಯಾರಿಕೆಗೆ ಒಂದು ಕಡೆಯಲ್ಲಿ ಬಿಟ್ಟಾಗಿದೆ. ಈ ಎಲ್ಲ ಪ್ರಶ್ನೆಗಳು ಇವತ್ತು ಉದ್ಭವ ಆಯಿತು. ಬೆಂಗಳೂರಿಗೊಂದು ರೂಲ್ಸ್, ಕಲಬುರಗಿಗೊಂದು ರೂಲ್ಸ್. ನಮ್ಮ ಹಬ್ಬ ಮಾಡೋಕೆ ಯಾರ ಅನುಮತಿ ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆ. ಜಿಲ್ಲೆಗೊಂದು ರೂಲ್ಸ್ ಬೇಡ, ಒಂದೇ ರೂಲ್ಸ್ ನ ಜಾರಿಗೆ ತನ್ನಿ, ಅದು ಎಲ್ಲೆಡೆ ಅದು ಪಾಲನೆಗೆ ಬರಬೇಕು. ಹೀಗಂತ ಪರಿಷತ್ನಲ್ಲಿ ಚರ್ಚೆಗೆ ಅವಕಾಶವನ್ನ ಕೇಳಲಾಯಿತು. ಆದರೆ ಚರ್ಚೆಗೆ ಅವಕಾಶವನ್ನ ನಿರಾಕರಣೆ ಮಾಡಿದ್ರಿಂದಾಗಿ ವಿಪಕ್ಷಗಳು ಅಸಮಾಧಾನಗೊಂಡು ಸಭಾತ್ಯಾಗವನ್ನು ಕೂಡ ಮಾಡಿದ್ರು. ಯಾವುದಕ್ಕೂ ಕೂಡ ಚರ್ಚೆಗೆ ಅವಕಾಶ ಕೊಡೋಲ್ಲ, ಎಲ್ಲವೂ ಕೂಡ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ, ನಾವು ಮಾಡದಂತೆ ನೀವು ಪಾಲನೆ ಮಾಡಬೇಕು ಅಂತ ಅನ್ನೋದಾದ್ರೆ ಇದಕ್ಕೆ ಯಾಕೆ ಬೇಕು ಸರ್ಕಾರಗಳು, ಇದರಲ್ಲಿ ಸದನಗಳು ಯಾಕೆ ನಡಿಬೇಕು ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ, ರಾಜ್ಯವ್ಯಾಪಿ ಒಂದೇ ನಿಯಮಗಳನ್ನ ತರೋದ್ರ ಬದಲಾಗಿ ಯಾಕೆ ಈ ರೀತಿಯ ಗೊಂದಲಗಳಿಗೆ ಎಡೆ ಮಾಡಿಕೊಡ್ತಾ ಇದ್ದಾರೆ? ಇದು ಯಾವತ್ತೋ ಒಂದ್ಸರಿ ಬರೋದಲ್ಲ, ವರ್ಷಕ್ಕೊಂದ್ಸರಿ ಬಂದಾಗ ಪಾಲನೆ ಮಾಡೋದಕ್ಕೆ, ಆಚರಣೆ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಅಡ್ಡಿ ಆತಂಕ? ದಿವ್ಯಾ, ಈ ಬಾರಿ ಸರ್ಕಾರ ಆಯಾ ಜಿಲ್ಲಾಧಿಕಾರಿಗಳಿಗೆ ಗಣೇಶ ಉತ್ಸವ ಮಾಡಕ್ಕೆ ಸಂಬಂಧಪಟ್ಟಂತೆ ನಿಯಮಗಳು ಮತ್ತೆ ಅಲ್ಲಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಇನ್ಚಾರ್ಜ್ ಅನ್ನ ಅಥವಾ ಏನ್ ನಿರ್ಧಾರ ಮಾಡಬೇಕು ಅನ್ನುವಂತಹ ಏನು ಸೂಚನೆಯನ್ನ ಡಿಸಿಗಳ ವಿವೇಚನೆಗೆ ಬಿಟ್ಟಿದ್ದಾರೆ. ಇವತ್ತು ಈ ಒಂದು ವಿಚಾರ ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪ ಆಯಿತು. ಕಲಬುರಗಿಯಲ್ಲಿ ಈ ಬಾರಿಯ ಇನ್ನು ಗಣೇಶೋತ್ಸವ ಸಮಾರಂಭಕ್ಕೆ ಡಿಜೆ ಸೌಂಡ್ ಹಾಕುವಂತಿಲ್ಲ, ಹಸಿರು ಪಟಾಕಿಯನ್ನು ಹೊಡಿಬೇಕು ಮತ್ತೆ ಇನ್ನಿತರ ರಿಸ್ಟ್ರಿಕ್ಷನ್ ಹಾಕಿರೋದಕ್ಕೆ ಬಿಜೆಪಿ ಸದಸ್ಯರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸಶಿಲ್ ನಮೋಶಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಸರ್ಕಾರ ಹಿಂದೂಗಳ ಹಬ್ಬಕ್ಕೆ ಈ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಮಾಡ್ತಿದೆ, ಬ್ರಿಟಿಷರೇ ಈ ಒಂದು ಗಣೇಶೋತ್ಸವ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು, ಈ ಒಂದು ಸರ್ಕಾರ ಇಷ್ಟೊಂದು ನಿಯಮಗಳನ್ನ ಹಾಕಿದ್ರೆ ಯಾವ ರೀತಿ ಹಬ್ಬ ಮಾಡೋದು ಅನ್ನುವಂತಹ ಪ್ರಶ್ನೆಯನ್ನ ಸರ್ಕಾರಕ್ಕೆ ಕೇಳಿದ್ರು. ಮುಂದುವರೆದ ಭಾಗವಾಗಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಕಲಬುರಗಿ ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ, ಅಲ್ಲೇ ಸಪರೇಟ್ ಆದಂತಹ ಕಾನೂನು ಇದೆ, ರಾಜ್ಯಕ್ಕೆ ಒಂದೇ ಕಾನೂನು ಇರಬೇಕು, ಅದು ಆ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಗೊಂದು ಕಾನೂನು ಇರಬಾರ್ದು, ಸರ್ಕಾರ ಇದಕ್ಕೆ ಅವಕಾಶವನ್ನ ಕೊಡಬಾರ್ದು, ರಾಜ್ಯಕ್ಕೆ ಯಾವ ರೀತಿ ಆಗಿದೆಯೋ ನಿಯಮಗಳು ಅದೇ ರೀತಿ ಕಲಬುರಗಿಗೂ ಇರಬೇಕು, ಸರ್ಕಾರ ಇದನ್ನ ಘೋಷಣೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ರು. ಸರ್ಕಾರದ ವತಿಯಿಂದ ಯಾವುದೇ ಉತ್ತರಗಳು ಸಭಾ ನಾಯಕರಿಂದ ಬಂದಿಲ್ಲ. ಹೀಗಾಗಿ ಬಿಜೆಪಿ ಸದಸ್ಯರು ಗಲಾಟೆಯನ್ನ ಮಾಡಿದ್ರು, ಸದನದ ಬಾವಿಗೆ ಇಳಿದು ಪ್ರತಿಭಟನೆಗಳನ್ನ ಮಾಡಿದ್ರು. ಅನಿವಾರ್ಯವಾಗಿ ಸಭಾಪತಿಗಳು ಆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ರು. ಒಂದ್ ಕಡೆ ಸರ್ಕಾರ ಪ್ರತಿ ವರ್ಷ ಕೂಡ ಗಣೇಶೋತ್ಸವ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಒಂದಿಲ್ಲೊಂದು ರೀತಿಯಾದಂತಹ ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ಳುತ್ತೆ. ಈ ಬಾರಿ ಕೂಡ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ನಿಯಮಗಳನ್ನ ಮಾಡುವ ಮೂಲಕ ಹಿಂದೂಗಳ ಅಥವಾ ಆಚರಣೆ ಮಾಡುವಂತಹ ಭಕ್ತರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು. ಸರ್ಕಾರ ರಾಜ್ಯಕ್ಕೆ ಅನ್ವಯ ಆಗಂತೆ ಏಕರೂಪವಾದಂತಹ ಮಾರ್ಗಸೂಚಿ ಏನಾದ್ರೂ ಕೊಡುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಈ ವಿಚಾರ ಮಾತ್ರ ಬಿಜೆಪಿ ಆಕ್ರೋಶಕ್ಕೆ ಈಗ ಕಾರಣವಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರತಿ ವರ್ಷ ಗಣೇಶ ಹಬ್ಬ ಬರುವ ಹೊತ್ತಿನಲ್ಲಿ ಇಂತಹದ್ದೊಂದು ಚರ್ಚೆ, ವಿರೋಧ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇರುತ್ತೆ. ಆದರೆ ಎಲ್ಲ ಕಡೆಗಳಲ್ಲೂ ಕೂಡ ಒಂದೇ ನಿಯಮವನ್ನು ತಂದು ತೀರಾ ಸೂಕ್ಷ್ಮ ಇರುವಂತಹ ಜಾಗಗಳಲ್ಲಿ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಿಕೊಂಡು ಆಚರಣೆ ಮಾಡಲಿಕ್ಕೆ ಯಾಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂತಹ ಪ್ರಶ್ನೆ ಈಗ ವಿಪಕ್ಷಗಳು ಎತ್ತಿರೋದು.
ಒಂದೊಂದು ಕಡೆಯಲ್ಲಿ DC ನಿರ್ಧಾರ ಮಾಡ್ತಾರೆ, ಅವ್ರು ಹೇಳ್ದಂತೆ ಅವರ ಪರ್ಮಿಷನ್ನ ಪಡ್ಕೊಂಡು ಮಾಡಬೇಕು ಅನ್ನೋದಾದ್ರೆ ಗಣೇಶ ಉತ್ಸವ ಆಚರಣೆಯ ಹಿನ್ನೆಲೆಯನ್ನ ಮಾತ್ರ ಹಾಗಾದ್ರೆ ನೀವು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಲಾಗ್ತಿದೆ.